ಹಾಯ್, ವೆಲ್ಕಮ್ ಬ್ಯಾಕ್ ಪ್ರೀತಿ ನಮ್ಮ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಅದು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ಕೋಬಹುದು ನೀವು. ಸೊ ಇವತ್ತು ಆಷಾಢ ಶುಕ್ರವಾರ 2ನೇ ವಾರ ಇದೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಮೆಟ್ಲಿಗೆಲ್ಲ ಕುಂಕುಮ ಹಚ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಪವಿತ್ರ ಸೋನು ಹೋಗ್ತಿದ್ದೀವಿ. ನಾನು ಫಸ್ಟ್ ಟೈಮ್ ಈ ಥರ ಆಷಾಢ ಶುಕ್ರವಾರ ಮೆಟ್ಲಿಗೆ ಕುಂಕುಮ ಹಚ್ಕೊಂಡು ಹೋಗ್ತಾಯಿದ್ದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಚಳಿ ಆಗ್ತಿದೆ ಆಲ್ರೆಡಿ. ಸೊ ನೋಡೋಣ, ಬನ್ನಿ ಹೋಗೋಣ ನಮ್ಮ ಚಾಮುಂಡಿ ಬೆಟ್ಟ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. 4:15 ಸ್ಟಾರ್ಟ್ ಮಾಡಿದ್ದೀವಿ. ಏನಂತೀರಾ? 30 ಕೊಡಿ. ಚೆನ್ನಾಗಿ ಬಿಡ್ಕೊಂಡ್ಬಿಟ್ಟಿದ್ದೆ. ಕುಂಕು ಕಾಲ್ಮಾ ತುಂಬಾನೇ ಕತ್ಲೆ ಇದೆ. ಲೈಟಿನ ವ್ಯವಸ್ಥೆ ಇಲ್ಲ. ಕತ್ಲೆ ಫುಲ್ಲು. ಲೈಟಿನ ವ್ಯವಸ್ಥೆ ಇಲ್ಲ ಇಲ್ಲಿ. ಮಾಡಬೇಕಪ್ಪ ಲೈಟಿನ ವ್ಯವಸ್ಥೆ. ಓಡಾಡ್ತಾರೆ ಅವ್ರಿಗೆ ಇದು ಮಾಡಿ. ಸೊ ಇವಾಗ ಸ್ವಲ್ಪ ಲೈಟ್, ಇವಾಗ ಸ್ವಲ್ಪ ಒಂದು ಲೈಟ್ ಇದೆ. ಸೊ ಇಲ್ಲಿ ನೋಡಿ, ನಾವು ಬರೀ ನಡ್ಕೊಂಡು ಹೋಗಿ ಅರ್ಶಿನ ಕುಂಕುಮ ಮೆಟ್ಲಿಗೆ ಹಚ್ಕೊಂಡು ಹೋಗಕ್ಕೆ ಎಷ್ಟು ಕಷ್ಟಪಡ್ತೀವಿ. ಸೊ ಇವರು ಮಂಡಿ ಊರಿ ಮೆಟ್ಲ ಮೇಲೆ ಹತ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡಿ ನಮ್ಗೆ ತುಂಬಾನೇ ಬೇಜಾರಾಯ್ತು. ಯಾಕಂದ್ರೆ ಅವ್ರಗಳ್ದು ಹರಕೆ ಅಂತ ಇರುತ್ತೆ. ಸೊ ಅದನ್ನ ಈ ರೀತಿಲಿ ತೀರಿಸ್ತೀನಿ ಅಂತ ಅನ್ಕೊಂಡಿರ್ತಾರೆ. ಸೊ ಅದನ್ನ ಈ ರೀತಿ ತೀರಿಸ್ತಾ ಇದ್ದಾರೆ. ಸೊ ನೋಡಿ ತುಂಬಾನೇ ಖುಷಿ ಆಯ್ತು ನಮ್ಗೆ. ಸೊ ನೀವಿಲ್ಲಿ ನೋಡ್ಬೋದು, ಅರ್ಶಿನ ಕುಂಕುಮ ಮುಗ್ದೋಗ್ಬಿಟ್ಟಿತ್ತು. ಸೊ ಇಲ್ಲಿ ನಂದಿಗಿಂತ ಮುಂಚೆ ಒಂದು ಸ್ಟಾಪ್ ಸಿಗುತ್ತೆ. ಸೊ ಅಲ್ಲಿ ಬ್ರೇಕ್ ತಗೊಂಡು ಅರ್ಶಿನ ಕುಂಕುಮ ತಗೊಂಡು ಸೊ ನಾವು ಮತ್ತೆ ನಮ್ಮ ಸೇವೆನ ಮುಂದುವರಿಸಿದ್ವಿ. ನಂದಿ ಹತ್ರ ಬಂದು ಖುಷಿ ಆಯ್ತಾ? ತುಂಬಾ ಖುಷಿ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ನಾವು ಬರೋದಕ್ಕೂ ಪೂಜೆ ಮಾಡೋದಕ್ಕೂ ಆರತಿ ಮಾಡೋದಕ್ಕೂ ಒಂದೇ ಇತ್ತು. ಫಸ್ಟ್ ಮೊದಲನೇ ಪೂಜೆ ನಾವು ಅಟೆಂಡ್ ಮಾಡಿದ್ವಿ ನಂದಿಲಿ. ಗುಡ್ ಮಾರ್ನಿಂಗ್. ಸೊ ಫೈನಲಿ ರೀಚ್ ಆದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ವೆದರು ಫುಲ್ಲು ಸುತ್ತ ಮುತ್ತ ಫಾಗ್ ಇದೆ. ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ. ಎಲ್ಲ ಫೋಟೋ ಸ್ಟೇಷನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಮೇಲ್ಗಡೆ ಬಂದಿದ್ದೀವಿ. ಫುಲ್ ಫಾಗು, ಮಳೆ ಹನಿ ಬೀಳ್ತಾ ಇದೆ. ಪಟ 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 ಅಂತ ಇದೆ. ಬಾ ಬೇಡ, ಸೂಪರ್ ಆಗೈತೆ.
ಸೊ ಫೈನಲಿ ನಾವು ಚಾಮುಂಡಿ ಬೆಟ್ಟದ ಮೇಲ್ಗಡೆ ಬಂದ್ವಿ. ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಗೆ. ಸೊ ನೋಡಿ, ನೀವು ನೋಡ್ಬೋದು ಗೋಪುರ ಮಂಚಿಂದ ಫುಲ್ ಮುಚ್ಕೊಂಡ್ಬಿಟ್ಟಿದೆ, ಅರ್ಧಂಬರ್ಧ ಕಾಣಿಸ್ತಿದೆ. ಸೊ ಆದ್ರೂ ತುಂಬಾನೇ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ಹಾಗೆ ಪವಿತ್ರನು ಅಂದ್ಲು ಹೇಗಿದೆ ಅಂತ ಕೇಳಿದಕ್ಕೆ, ಅಲ್ಲಿ ಸೌಂಡ್ ಇತ್ತು. ಸೊ ಸ್ಪೀಕರ್ ಸೌಂಡ್, ಅದಕ್ಕೆ ನಾನು ಈ ವಾಯ್ಸ್ ಅಲ್ಲಿ ಮಾತಾಡ್ತಿದ್ದೀನಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ಲು ಅವಳು ಕೂಡ. ಸೊ ಸೋನುವೆ ನಾನು ಫಸ್ಟ್ ಟೈಮ್ ಬಂದಿದ್ದು, ಸೊ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿದ್ಲು. ಸುತ್ತಮುತ್ತ ತುಂಬಾನೇ ಚೆನ್ನಾಗಿತ್ತು. ಆಗ್ಲೇ ಜನ ಆದಷ್ಟು ಸಖತ್ ಜನ ಬಂದ್ಬಿಟ್ಟಿದ್ರು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಾ, 300 ರೂಪಾಯಿ ಟಿಕೆಟ್. ಈ 300 ರೂಪಾಯಿ ಟಿಕೆಟ್ ವ್ಯವಸ್ಥೆ ಈ ಕಡೆ ಇದೆ. ಸೊ ಅಲ್ಲೂ ಕೂಡ ಜನ ಆಗ್ಲೇ ಬರಕ್ ಶುರು ಮಾಡ್ಬಿಟ್ಟಿದ್ರು. ಫುಲ್ ಚಾಮುಂಡಿ ಬೆಟ್ಟ ಫುಲ್ ಜನ ಜಂಗುಳಿ ಜಾತ್ರೆ ಆಗ್ಬಿಟ್ಟಿತ್ತು. ನಾ ಫಸ್ಟ್ ಟೈಮ್ ಅಷ್ಟು ಜನಕ್ಕೆ ನೋಡಿದ್ದು ಚಾಮುಂಡಿ ಬೆಟ್ಟದ ಮೇಲೆ. ಸೊ ಪೊಲೀಸ್ಗಳು ಇದ್ರು. ಪೊಲೀಸ್ ಸಪೋರ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಾಮ್ ಆಗಿ ಅವರು ಮಾಡ್ತಾ ಇದ್ರು ಸಪೋರ್ಟ್. ಸೊ ಮತ್ತೆ ಅರ್ಶಿನ ಕುಂಕುಮ ಹಚ್ಕೊಂಡ್ ಬಂದಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ ಕೈ. ಯಾವ ಮೆಹಂದಿನೂ ಬೇಡ, ಅಷ್ಟು ಕಲರ್ಫುಲ್ ಆಗಿತ್ತು ನಮ್ ಕೈ. ಸೊ ನೆಕ್ಸ್ಟ್ ನೀವು ನೋಡ್ತಿದ್ದೀರಾ, ಇದು ಧರ್ಮ ದರ್ಶನಕ್ಕೆ ನಾವು ಹೋಗ್ತಿರೋದಿಲ್ಲಿ. ಸೊ ಧರ್ಮ ದರ್ಶನ ದೇವಸ್ಥಾನದಿಂದ ಹಿಂದಗಡೆ ಭಾಗದಲ್ಲಿದೆ. ಸೊ 30 ರೂಪಾಯಿ ದರ್ಶನಕ್ಕೆ ಬಿಡ್ತಾ ಇಲ್ಲ. ಸೊ ಈ ಕಡೆ ಹಿಂದಗಡೆ ಭಾಗದಲ್ಲಿ ಬಿಡ್ತಾ ಇದ್ದಾರೆ ಧರ್ಮ ದರ್ಶನಕ್ಕೆ. ಸೊ ನಾವ್ ಇವಾಗ ಎಷ್ಟು ಗಂಟೆ ಆಗಿದೆ, 6:30 ಆಗಿದೆ ಅನ್ಕೋತೀನಿ ದರ್ಶನಕ್ಕೆ ನಿಂತ್ಕೊಂಡಾಗ. ಸೊ 6:30 ಹೊರಗಡೆಗೆ ಎಷ್ಟು ಗಂಟೆಗೆ ಬರ್ತೀವಿ ಅಂತ ನೋಡೋಣ ಅಂತ ನಾನು ಇಲ್ಲಿ ಹೇಳ್ತೀನಿ. ಧರ್ಮ ದರ್ಶನಕ್ಕೆ ಈ ಕಡೆಯಿಂದ ಸುತ್ಕೊಂಡು ಬ್ಯಾರಿಗೇಟ್ ಎಲ್ಲ ದಾಟ್ಕೊಂಡು ಬಂದು ಇದೆ ಒಂದು 20 ಬ್ಯಾರಿಗೇಟು. ನೆಕ್ಸ್ಟ್ ನೋಡಿ ಅದೆಲ್ಲ ಬಳಸ್ಕೊಂಡು ಹೋಗ್ಬೇಕು. ಸೊ ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ದರ್ಶನ. ಎಷ್ಟು ಗಂಟೆಗೆ ಆಗ್ಬೋದು ದರ್ಶನ? 11 ಗಂಟೆ ತನಕ ಆಗ್ಬೋದು. ಎಷ್ಟು? 11 ಗಂಟೆ ತನಕ. ಎಷ್ಟು ಗಂಟೆ ತನಕ ಆಗ್ಬೋದು ದರ್ಶನ? 4 ಅವರ್ಸ್ ಅನ್ಕೊಂಡಿದ್ದೀನಿ. 4 ಅವರ್ಸ್ 11 ಗಂಟೆ ಅಂತೀರಾ? ಸೊ ನೋಡೋಣ ಬನ್ನಿ. ಪವಿತ್ರ ಅವ್ರಿಗೆ ಕಾಫಿ ಬೇಕಂತೆ. ರಶಲ್ಲಿ ನಿಂತ್ಕೊಂಡ್ಬಿಟ್ಟು ಚಳಿಗೋದಕ್ಕೆ ಕಾಫಿ ಬೇಕಂತೆ ಇವಾಗ ಅವ್ರಿಗೆ. ಕಾಫಿ ಸಾಕಾ ಅಥವಾ ಬಿಸ್ಕೆಟ್ ಬೇಕು? ಸದ್ಯಕ್ಕೆ ಕಾಫಿ ಸಾಕು. ಇವಾಗ ಒಳಗಡೆ ಬಂದ್ವಿ. ಟೈಮು 8:15. 9:13. 6:30 6:30 ಇವಾಗ 9:15 ಒಳಗಡೆ ಬಂದಿದ್ದೀವಿ. ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಗೊತ್ತಿಲ್ಲ. ಜೈ ಚಾಮುಂಡೇಶ್ವರಿ. ಪವಿತ್ರ ಅವ್ರು ಕುತ್ಕೊಂಡಿದ್ದಾರೆ ಇವಾಗ. ಅವಾಗ ಸೋನು ಕುತ್ಕೊಂಡಿದ್ರು, ಇವಾಗ ಪವಿತ್ರ ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ಜಾಗ ಸಿಗೋಕ್ಕಿಲ್ಲ, ಎಲ್ಲ ಹುಡುಗರು ಕುತ್ಕೋತಾವ್ರೆ. ಸೊ ಇನ್ನ 3 ಲೈನ್ ಇದೆ. 1 2 3. ಫೈನಲಿ ನಾನು ಕುತ್ಕೊಂಡ್ಬಿಟ್ಟಿದ್ದೀನಿ. ಕಾಲೆಲ್ಲ ನೋಡ್ತಾ ಇದೆ. 11 ಟೈಮ್. ಮಿನಿಮಮ್ ಆಚೆ ಹೊರಗಡೆ ಬರ್ತೀವಿ.
ಹಿಂಗೆ ಆಡ್ತಾವ್ರು ಇವರೆಲ್ಲ. ಓ ಮೈ ಗಾಡ್, ಮಳೆ ಚಳಿ ಪಾಪ ಅನ್ಕೋ. ಸಬ್ಸ್ಕ್ರೈಬ್ ಮಾಡಿ ಹೇಳ್ಬೇಕಿತ್ತಲ್ಲ. ಫುಲ್ಲು ಮಳೆ, ಫುಲ್ಲು ಮಳೆ. ನೆಂದು ಬೇಗ ಬಟ್ಟೆ ಎಲ್ಲ ಹೊಗೆ. ಇವಾಗ ಹೊರಗಡೆ ಬಂದು ದರ್ಶನ ಮಾಡ್ಕೊಂಡು ಆಮೇಲೆ ಸೊ ಮಳಿ ಚಳಿಗೆ ಇವಾಗ ನಾವು ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ದೀವಿ. ನಾವು ಮತ್ತೆ ವಾಪಸ್ ಮೆಟ್ಲು ಇಳ್ಕೊಂಡೆ ಇಳಿತಾ ಇದ್ದೀವಿ. ಬಸ್ ಫುಲ್ ರಶ್ ಅಂತ ನಾವು ಮೆಟ್ಲು ಇಳ್ಕೊಂಡೆ ಇಳಿತಿದ್ದೀವಿ. ಇನ್ನು ಹತ್ತೋರು ಹತ್ತುತ್ತಾ ಇದ್ದಾರೆ. ಸೊ ಇನ್ನು ನಡ್ಕೊಂಬರೋರು ನಡ್ಕೊಂಬರ್ತಾನೆ ಇದ್ದಾರೆ. ಟೈಮ್ ಇವಾಗ 12:30 ಆಯಿತು. ಇನ್ನು ನಡ್ಕೊಂಬಂದು ಇವರೆಲ್ಲ ದರ್ಶನ ಮುಗಿಯೋ ತನಕ ರಾತ್ರಿ ಆಗುತ್ತೆ ಅನ್ಕೋತೀನಿ. ಅವರೆಲ್ಲ ಮನೆಗೆ ಹೋಗೋ ತನಕ. ಓ ತುಂಬ ಚಳಿ ಇದೆ, ಮಳೆ ಬೀಳ್ತಾನೆ ಇದೆ ಇನ್ನೂ. ಬೆಳಿಗ್ಗೆ ಬಂದಾಗ ವ್ಯೂ ಕಾಣಿಸ್ತಿರ್ಲಿಲ್ಲ, ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ಚೆನ್ನಾಗಿದೆ ನಮ್ಮ ಮೈಸೂರು. ಅಯ್ಯೋ ಪೋಸ್ ಕೊಡು, ಟೈಟಾನಿಕ್ ಪೋಸ್ ಕೊಡೋಕೆ ಟೈಟಾನ್ ಅಂತ ಹೊಟ್ಟೋಗ್ಬಿಟ್ಟು ಕರ್ಕೊಳಕ್ಕೆ ಅವ್ರಿಗೆ. ಇಳಿಬೇಕಾದ್ರೆ ಕಾಲು ಹತ್ಕೊಳ್ಬೇಕಾದ್ರೆ ಹತ್ಕೊಡ್ಬೋದು, ಇಳಿಬೇಕಾದ್ರೆ ಗಡ ಗಡ ಕಾಲು. पापा वजा होऊन जाते आवाजाने. ಸೊ ಅಲ್ಲಿ ನೋಡಿ, ಅಲ್ಲೂ ಕೂಡ ಒಬ್ಬೊಂದು ವ್ಲಾಗಿಂಗ್ ನಡೀತಾ ಇದೆ. ವ್ಲಾಗಿಂಗ್ ಶೂಟೋ ಏನೋ ಅಂತ ಗೊತ್ತಿಲ್ಲ. ಸೊ ನಡೀತಾ ಇದೆ, ಮಾತಾಡಿಸ್ತಿದ್ದಾರೆ ಅವರು ಕೂಡ ವ್ಲಾಗರು. ಸೊ ಫೈನಲಿ ನಾವು ಬೆಟ್ಟ ಹತ್ತಿ ಇಳಿದ್ವಿ. ದರ್ಶನಕ್ಕೆ ಹೋಗಿ ಬಂದ್ವಿ, ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸಿತೈತೆ, ಮೊದಲು ಅಡುಗೆ ಮಾಡಬೇಕು, ಆಮೇಲೆ ಊಟ ಮಾಡ್ತೀವಿ. ಕಾಲೆಲ್ಲ ನೋವ್ತಾ ಇದೆ. ದರ್ಶನ ತುಂಬ ಚೆನ್ನಾಗಾಯ್ತು. ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡಿದ್ದು ದೇವ್ರು ಇವತ್ತು. ಸೊ ಸೂಪರ್. ಇವಾಗ ಹತ್ತೋರು ಅದು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. तसका टाइटन का जरी म्हणून एक महिना काढून येते. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಳೆ ಹಾಕಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದು 2 days 3 days ರೆಸ್ಟ್ ಮಾಡಿದ್ವಿ. ಯಾಕಂದರೆ ತುಂಬ ಅಂದರೆ ತುಂಬಾ ಕಾಲು ನೋವ್ತಿತ್ತು. ಸಖತ್ ಒಂದೇ ಕಾಲು ಹಿಡ್ಕೊಂಡ್ಬಿಟ್ಟಿತ್ತು, ನನಗಂತೂ ನೋವಾಗ್ಬಿಟ್ಟಿತ್ತು ಸಖತ್ತು. ಸೊ ಅದಕ್ಕೆ ರೆಸ್ಟ್ ಮಾಡಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಏನಂತಂದರೆ ನಾವು ಹತ್ತಿ ಇಳಿಬೇಕಾದ್ರೆ ಎಲ್ಲನೇ ತುಂಬಾ ಚೆನ್ನಾಗಿತ್ತು. ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಇನ್ನೊಂದು ಏನಂತಂದರೆ ನಾವು ಹತ್ತಿದ್ದು 4 ಆ್ಯಕ್ಚುಲಿ ಶುರು ಮಾಡ್ತಾರೆ 3:30ಇಂದನೇ ಶುರು ಮಾಡ್ತಾರಂತೆ ಹತ್ತಕ್ಕೆ. ಬಟ್ ನಮ್ಗೆ ಅಷ್ಟು ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಾನು 4 ಗಂಟೆಯಿಂದ ಮನೇಲಿ ಬಿಟ್ವಿ. 4:20 ಅಲ್ಲಿ ಸೇರಿದ್ವಿ. ಸೊ ರೀಚ್ ಆದಮೇಲೆ ನಾವು ಮಾಮೂಲಿ ಪೂಜೆ ಮಾಡ್ಕೊಂಡು ಹತ್ಕೊಂಡು ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾಯಿದ್ವಿ. ಸೊ ಮೇನ್ ಏನಂದರೆ ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ. ಎಲ್ಲೋ ಸ್ವಲ್ಪ ದೂರ ಆದಮೇಲಿಂದ ಲೈಟಿನ ವ್ಯವಸ್ಥೆ ಒಂದಿದೆ. ಮತ್ತೆ ಫುಲ್ ಕತ್ಲೆ. ಮತ್ತೆ ಇನ್ನೊಂದು ಕಡೆ ಒಂದು ಲೈಟಿನ ವ್ಯವಸ್ಥೆ ಒಂದೊಂದಿದೆ ಅಷ್ಟೇ. ಸೊ ಲೈಟಿನ ವ್ಯವಸ್ಥೆ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ಕೊತಾ. ಅಂದರೆ ಗಮನ ಕೊಡಿ ಅಂತಂದರೆ ಲೈಟಿನ ವ್ಯವಸ್ಥೆ ಇಲ್ಲ. ಎಷ್ಟು ಜನಗಳು ಎಷ್ಟೆಷ್ಟು ದೂರದಿಂದ ಎಲ್ಲ ಬಂದು ದೇವಿಗೆ ಸೇವೆ ಮಾಡ್ತಿರ್ತಾರೆ. ಸೊ ಅವ್ರಿಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡೋಕ್ಕೆ ನಾನು ಈ ವಿಡಿಯೋ. ಸೊ ಲೈಟಿನ ವ್ಯವಸ್ಥೆ ಇಲ್ಲ.
ನೆಕ್ಸ್ಟು ಇನ್ನು ನಡ್ಕೊಂಡು ಹೋಗ್ತಾ 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 ತುಂಬ ಚೆನ್ನಾಗಿ ಆಯಿತು ಎಲ್ಲನೂ. ಆಮೇಲಿಂದ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಫುಲ್ಲು ಪುಂಡು ಪೋಖ್ರಿಗಳು, ಏನಿಂದ 15 ವರ್ಷದಿಂದ ಹಿಡಿದು ಒಂದು 20-22 ವರ್ಷದ ತನಕ ಹುಡುಗರು ನಾವು ಇಳಿಬೇಕಾದ್ರೆ ತುಂಬಾ ತೊಂದರೆ ಕೊಡ್ತಾರೆ ಹುಡುಗಿರಿಗೆ. ತೊಂದರೆ ಅಂತಂದರೆ ರೇಗ್ಸೋದು, ಆಮೇಲೆ ಏನೇನೋ ಮಾತಾಡೋದು, ಹಾಡು ಹೇಳ್ಕೊಂಡು ಹೋಗೋದು, ದಬ ಅಂತ ಇಳಿಯೋದು, ದಬ ಅಂತ ಹತ್ತೋದು. ಏನಂತಂದರೆ ಅವ್ರ ಪಾಡ್ಗೆ ಅವ್ರು ಏನಾರು ಮಾಡ್ಕೊಳ್ಳಿ, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಏನಕ್ಕೆ ಬಂದಿದ್ದೀರಾ ನೀವೆಲ್ಲ ಅಂತಂದರೆ ಲಕ್ಷ್ಮೀರು ಬರ್ತಾರೆ ಅದಕ್ಕೆ ಬಂದಿದ್ದೀವಿ, ನಾವು ಹುಡುಗಿರು ಒಳ್ಳೊಳ್ಳೆ ಹುಡುಗಿರು ಸಿಗ್ತಾರೆ ಅದಕ್ಕೆ ಬಂದಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಮತ್ತು ಕೆಟ್ಟ ಹಾಡೆಲ್ಲ ಹೇಳ್ತಾರೆ. ಆಮೇಲಿಂದ ಇಳಿಬೇಕಾರೆ ಅವ್ರು ಹೆಂಗಾರ ಇಳಿದು ಜಾರು ಬಿದ್ದು ಹೆಂಗಾರ ಬೀಳಲಿ. ಸೊ ಇಳಿಬೇಕಾರೆ ಅವ್ರುಗಳು ಇಳಿಬೇಕಾರೆ ಬೇರೆಯವ್ರಿಗೆ ಏನಾರ ತಾಗಿಸಿ ತಳ್ಳಿ ಅವ್ರು ಬಿದ್ದರೆ, ವಯಸ್ಸಾದವರು ಇರ್ತಾರೆ, ಮಕ್ಳು ಮರಿ ಹತ್ತುತ್ತಾ ಇರ್ತಾರೆ, ಇಳಿತಾ ಇರ್ತಾರೆ. ಸೊ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಸೊ ಈ ಥರದ್ದೆಲ್ಲ ಸುಮಾರು ಕಂಪ್ಲೇಂಟ್ಸ್ ನಡೀತಾ ಇದೆ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಹತ್ತಬೇಕಾದ್ರೆ. ಆಮೇಲಿಂದ ರಶ್ಶಲ್ಲಿ ನಿಂತ್ಕೊಂಡು, ರಶ್ಶಲ್ಲಿ ಎಷ್ಟು ನೋಡಿದ್ರೆ ನೀವು ಆಗಲೇ ಎಷ್ಟು ಕ್ಯೂವಲ್ಲಿ ನಿಂತ್ಕೊಂಡಿರ್ತೀವಿ. ಬೆಳಗ್ಗೆ 6:30ಇಂದ ನಾವು ಹೊರಗಡೆ ಬಂದಾಗ 12:30 ಆಗಿತ್ತು. ಸೊ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ. ನೀರು ವ್ಯವಸ್ಥೆ ಇದ್ದರೂ ನೀರು ಅದರಲ್ಲಿ ಬರ್ತಾ ಇಲ್ಲ ನೀರು. ಸೊ ಅದೊಂದು ವಾಶ್ರೂಮು ಅದೆಲ್ಲ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇಲ್ಲ. ಅದು ಏನು ಒಳಗಡೆ ಹೋದಾಗ ಮಾತ್ರ ನೀರಿನ ವ್ಯವಸ್ಥೆ ಇದೆ. ಮತ್ತು ನಾವಲ್ಲಿ ಲೈನಲ್ಲಿ ನಿಂತ್ಕೊಂಡಾಗ ನೀರಿನ ವ್ಯವಸ್ಥೆಗೆ ಇರಲಿಲ್ಲ. ಸೊ ಇನ್ನೊಂದೇನಂತಂದರೆ ಎಮರ್ಜೆನ್ಸಿಗೆ ಅಂತ ಒಂದೆರಡು ಬ್ಯಾರಿಗೇಟ್ ಮಧ್ಯೆ ಒಂದೆರಡು ಗೇಟ್ಗಳನ್ನ ವ್ಯವಸ್ಥೆ ಇಡಬೇಕಿತ್ತು. ಯಾಕಂದರೆ ನಾವು ಹೋಗ್ಬೇಕಾದ್ರೆ ಇಬ್ಬರು ತಲೆ ಸುತ್ತು ಅಲ್ಲೇ ಬಿದ್ದರು. ಬಟ್ ಅವು ಪೊಲೀಸ್ ಬರೋಕ್ಕೇ ತೊಂದರೆ ಆಯಿತು. ಅವ್ರು ಬ್ಯಾರಿಗೇಟ್ ಮೇಲ್ಗಡೆಯಿಂದ ಎಲ್ಲ ಹತ್ಕೊಂಡು ಮತ್ತೆ ಆ ಪೇಷಂಟ್ ಹತ್ರ ಹೋಗೋ ತನಕನೇ ಒಂದು 10-15 ನಿಮಿಷ ಆಗೋಯ್ತು. ಅವ್ರನ್ನ ಕರ್ಕೊಂಡು ಹೋಗೋ ತನಕ ಇನ್ನೂ 10-15 ನಿಮಿಷ ಆಗೋಯ್ತು. ಯಾಕಂದರೆ ಎಮರ್ಜೆನ್ಸಿ ಇರಬೇಕಾದ್ರೆ ಒಂದು ಎಮರ್ಜೆನ್ಸಿ ಗೇಟ್ಗಳು ಅಂತ ಬ್ಯಾರಿಗೇಟ್ ಹತ್ರ ಇದ್ದರೆ, ಇಲ್ಲ ಹಿಂದಗಡೆ ಹೋಗೋ ಥರನೋ ಇಲ್ಲ ಈ ಕಡೆ ಬೇರೆ ಕಡೆ ಹೋಗೋ ಥರನೋ ಲಾಕ್ ಮಾಡಿ ಇಟ್ಬಿಟ್ರೆ ಮತ್ತು ಅವ್ರು ಬೇಕಾದ್ರೆ ಲಾಕ್ ತೆಗೆದು ಈ ಥರ ಎಮರ್ಜೆನ್ಸಿ ಇರೋರಿಗೆ ಕರ್ಕೊಂಡು ಹೋಗ್ಬೋದು. ಮತ್ತು ನಾವು ಒಳಗಡೆ ಹೋದಾಗಲೂ ಫಸ್ಟ್ ಲೇಡಿ ತಲೆ ಸುತ್ತ ಬಂದು ಬಿದ್ದೋಗ್ಬಿಟ್ರು. ತಲೆ ಸುತ್ತ ಬಂದು ಏನಕ್ಕೆ ಬಿಡ್ತಾರೆ ಅಂದರೆ ಬ್ಯಾರಿಗೇಟ್ನ ಕ್ರಾಸ್ ಮಾಡಿ 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 ನಿಂತು 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 ವೆಯ್ಟ್ ಮಾಡಿ 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 ಅವ್ರು ತಲೆ ಸುತ್ತ ಬಿದ್ದು. ಇನ್ನೊಬ್ಬರು ಅಂಕಲ್ಲು ನಾವು ಒಳಗಡೆ ಹೋದಾಗ, ಇನ್ನೊಂದು ಒಳಗಡೆ ಯಾವಾಗಲೂ ಸಾಮಾನ್ಯವಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲೊಂದು ಸಿಲ್ವರ್ ಕಲರ್ದು ಕಂಬಿ ಲೈನಿಗಿರುತ್ತಲ್ಲ, ಸೊ ಅಲ್ಲಿ ಒಬ್ಬರು ಅಂಕಲ್ಲು ತುಂಬ ವೀಕಾಗಿ ತುಂಬ ಸುಸ್ತು ಪಡ್ತಾಯಿದ್ರು. ಅವ್ರಿಗೆ ಹೋಗೋಕ್ಕೂ ಜಾಗ ಬಿಡಲ್ಲ, ಹೊರಗಡೆ ಹೋಗೋಕ್ಕೂ ಬಿಡಲ್ಲ. ಯಾಕಂದರೆ ನೀವು ಫಸ್ಟ್ ದರ್ಶನ ಮಾಡ್ಕೊಂಡ್ಬಿಡ್ತೀರಾ, ನೀವು ಅದಕ್ಕೆ ಸುಮ್ಮನೆ ಸುಳ್ಳು ಹೇಳ್ತಿದ್ದೀರಾ ಅಂತ ಜನಗಳ ಭಾವನೆ. ಇಲ್ಲ, ಅವ್ರಿಗೆ ತುಂಬಾ ಆಗ್ತಿರ್ಲಿಲ್ಲ. ಆಮೇಲಿಂದ ಎತ್ಕೊಂಡು ಹೊರಗಡೆ ಹೋಗಿದ್ದಾಯಿತು. ಸೊ ಆ ಥರ ಗೇಟ್ಗಳಿಗೆ ಎಮರ್ಜೆನ್ಸಿ ಗೇಟ್ ಅಂತ ಅಂತಿದ್ರೆ ಅದು ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ತುಂಬಾ ರಶ್ಶು. ಇನ್ನೊಂದು ಮೆಟ್ಲು ನಡ್ಕೊಂಡು ಹೋಗೋರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ವ್ಯವಸ್ಥೆ ಆಗಬೇಕು. ನಡ್ಕೊಂಡು ಕುಂಕುಮ ಹಚ್ಕೊಂಬರೋರಿಗೆ ವ್ಯವಸ್ಥೆ ಆಗಬೇಕು. ಯಾಕಂದರೆ VIP ಗಳಿಗೆಲ್ಲ ಸಡನ್ನಾಗಿ ಬಿಟ್ಬಿಡ್ತಾರೆ. ಅವ್ರೇನು ಎಷ್ಟೋ ದೂರದಿಂದ ಎಲ್ಲ ಬಂದಿರ್ತಾರೆ, ಅದು ನಡ್ಕೊಂಡು ಬಂದಿರ್ತಾರೆ, ಕುಂಕುಮ ಹಚ್ಕೊಂಡು ಬಗ್ಗಿ ಎದ್ದು ಮಾಡಿ ಸುಸ್ತಾಗಿ ಎಲ್ಲ ಬಂದಿರ್ತಾರೆ. ಅವ್ರಿಗೊಂದು ವ್ಯವಸ್ಥೆ ಅಂತ ಮಾಡಬೇಕು ನಡ್ಕೊಂಡು ಬಂದಿರೋರಿಗೆ. ಬರೀ ಆಷಾಢ ಶುಕ್ರವಾರದಲ್ಲಿ ಆ ತಿಂಗಳಲ್ಲಿ ಮಾತ್ರ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಬೇರೆ ಟೈಮಲ್ಲೆಲ್ಲ ಏನಿಲ್ಲ. ಸೊ ಅದೊಂದು ನಾನು ನೋಡ್ಪಟ್ಟು ಸ್ವಲ್ಪ ನಮಗೆ ಸೋನು ಅವ್ರಿಗೆಲ್ಲರಿಗೂ ಬೇಜಾರಾಯಿತು. 60 ವರ್ಷದ ಮೇಲ್ಗಡೆಯವ್ರಿಗೂ ಕೂಡ ಸ್ವಲ್ಪ ಒಂದು ಹೆಲ್ಪ್ ಮಾಡಬೇಕು. ಯಾಕಂದರೆ ಅದು ಎಷ್ಟು ನಾನು ಕೇಳ್ದಂಗೆ ನಾನು ನೋಡ್ದಂಗೆ ಎಷ್ಟು ಜನ ಬಂದರು ಗೊತ್ತಾ. 60 ವರ್ಷ ಮೇಲ್ಗಡೆ ನಡ್ಕೊಂಡು ಬಂದರು, ಕ್ಯೂವಲ್ಲೂ ನಿಂತ್ಕೊಂಡಿದ್ರು. ಸೊ ಈ ಥರ ತೊಂದರೆಗಳಾಗ್ತಾ ಇದೆ. ಸೊ ಇದನ್ನು ಈ ಅನುಭವನ ನಾನು ನಿಮಗೆ ಈ ಬ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿತ್ತು, ದೇವ್ರ ದರ್ಶನ ಅಂತ ತುಂಬ ಚೆನ್ನಾಗಾಯಿತು. ಅದೇ ಮಾಮೂಲಿ ಚೆನ್ನಾಗಾಯಿತು ಅಂತಂದರೆ 6 ಅವರಿಂದ ನಿಂತ್ಕೊಂಡಿದ್ದಕ್ಕೆ ನಮಗೆ ಒಂದು 5 ಸೆಕೆಂಡ್ಗೋಸ್ಕರ 6 ಅವರ್ ವೆಯ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ. ಯಾಕಂದರೆ ಅದೇ ತಿರುಪತಿಲಿ ಬೇರೆ ಒಳ್ಳೊಳ್ಳೆ ದೊಡ್ಡ ದೇವಸ್ಥಾನಗಳೆಲ್ಲ ಮಾಡ್ತಾರಲ್ಲ, ಒಂದು 5 ಸೆಕೆಂಡ್ ನೋಡೋಂಗಿಲ್ಲ, ಬನ್ನಿ 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 ಅಂತ ತಳ್ತಾನೆ ಇರ್ತಾರೆ, ನೋಡೋದಿಲ್ಲ ಏನಿಲ್ಲ. ನಾನು ಅದಕ್ಕೆ ಹೇಳ್ತಿದ್ದೀನಿ, ನೀವು ರಶ್ಶಿನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೂರದಿಂದನೇ ಕಣ್ಣು ಇಷ್ಟು ದಪ್ಪ ಮಾಡಿಕೊಂಡು ದೇವ್ರನ್ನ ನೋಡ್ಕೊಂಡು ಹೋಗಿ, ಜನಗಳೇ ಕರ್ಕೊಂಡೋಗಿ ಜನಗಳೇ ವಾಪಸ್ ಕರ್ಕೊಂಡು ಹೋಗ್ತಾರೆ ಹೊರಗಡೆಗೆ. ಸೊ ಆ ಥರ ಕಣ್ಣು ಮುಚ್ಚಿ ಕೈ ಮುಕ್ಕೊಂಡು ಎಲ್ಲ ನೀವು ನಿಂತ್ಕೊಂಡ್ರೆ ದೇವ್ರು ಕಾಣಲ್ಲ, ಯಾಕಂದರೆ ತಳ್ಳಿಬಿಡ್ತಾರೆ. ಸೊ ನೋಡ್ಕೊಂಡೇ ಹೋಗ್ತಾ ಇರಿ. ಒಂದು 2 ಸೆಕೆಂಡ್ ಅಲ್ಲೇ ನಿಂತಂಗೆ ಮಾಡಿಬಿಟ್ಟು ಹಂಗೆ ಕಣ್ಣು ತುಂಬಿಕೊಂಡು ಚಾಮುಂಡಿ ದೇವಿನ, ಯಾವುದೇ ದೇವರಾದರೂ ಸರಿ ಕಣ್ಣು ತುಂಬಿಕೊಂಡು ಆಮೇಲೆ ಹೊರಗಡೆ ಬಂದು ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಬೇಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಒಳ್ಳೊಳ್ಳೆ ವ್ಲಾಗ್ನ ಬರುತ್ತೆ. ಸೊ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬಂದಿದೆ, ಸೊ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್.